ಹಾಯ್ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪುಣ್ಯ ಹೆಸರಾಶಿ. ಇವತ್ತಿನ ರೆಸಿಪಿ ನಿಂಬೆಹಣ್ಣಿನ ಪಾಲಕ್ ರೈಸ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿ ಪಾತ್ರೆಯನ್ನಿಟ್ಟು ನೀರನ್ನು ಹಾಕಿ ಬಿಸಿ ಆಗೋವರೆಗೂ 3 ಸಲ ವಾಶ್ ಮಾಡಿ ಬಿಸಿ ನೀರಿಗೆ ಪಾಲಕ್ ಸೊಪ್ಪು 10 ಹಸಿಮೆಣಸಿನಕಾಯಿಯನ್ನು ಹಾಕಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಬೇಕು. ನಂತರ ಬಿಸಿ ನೀರನ್ನು ಬಸಿದು ಅದಕ್ಕೆ ತಣ್ಣೀರು ಹಾಕಬೇಕು. ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಕಾಯಿ ತುರಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ತಣ್ಣೀರಿನಿಂದ ಪಾಲಕ್ ಸೊಪ್ಪನ್ನು ಮತ್ತೆ 2ರಿಂದ 3 ಸಲ ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಮಸಾಲೆ ಪದಾರ್ಥಗಳು 1 ಚಕ್ರ ಮಗ್ಗು, 2 ಏಲಕ್ಕಿ, 3 ಲವಂಗ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಒಂದು ಪಾತ್ರೆಗೆ 4 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಶೇಂಗಾ, ಬೇಳೆ, ಹೆಚ್ಚಿದ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಹೊಂಬಣ್ಣವರೆಗೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಪೌಡರು ಹಾಕಿ ಮತ್ತೆ ಕೈ ಆಡಬೇಕು. ರುಬ್ಬಿದ ಪೇಸ್ಟನ್ನು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ 2 ನಿಂಬೆಹಣ್ಣನ್ನು ತೆಗೆದ ನಿಂಬೆಹಣ್ಣಿನ ರಸವನ್ನು ಪಾಲಕ್ ಗೊಜ್ಜಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಂಬೆಹಣ್ಣಿನ ಪಾಲಕ್ ಗೊಜ್ಜು ರೆಡಿ. ಅನ್ನವನ್ನು ಪಾಲಕ್ ಸೊಪ್ಪಿನ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಿಂಬೆಹಣ್ಣಿನ ಪಾಲಕ್ ರೈಸ್ ಸವಿಯಲು ಸಿದ್ಧ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ಮಾಡಬಹುದಾದಂಥ ಪಾಲಕ್ ರೈಸ್.